ಆಗೈತಿ ತಮ್ಮ, ನೀ ಏನ್ ಯೋಚನೆ ಮಾಡ್ಬೇಡ. ನಿಮ್ಗ ಊಟ ಬೇಕಿಲ್ಲ, ನಾ ತಂದ್ ಹಾಕ್ತೀನಿ. ಜೀವನದಾಗ ಏನು ಹೆದರ್ಕೋಬಾರ್ದು. ನಾನದೀನಿ, ನಿನ್ನ ತಿನ್ನಿಸಿ ಬೆಳೆಸ್ತೀನಿ. ನಾನದೀನಿ. ಹೋಗುನ್ ಬಾ ತಮ್ಮ, ಏನ್ ಕೆಡಿಸ್ಕೋಬೇಡ, ನಾನದೀನಿ. ತಮ್ಮ, ನೀನ್ ಇಲ್ಲಿ ನೆಲ್ಲಾಗ ಕುಂತಿರು, ನಾ ಅಲ್ಲಿ ಗುಡಿಯಾಗ ಪ್ರಸಾದ ಸಿಗುತ್ತ, ನಾ ಹೋಗಿ ತಗೊಂಬರ್ತೀನಿ. ಇಲ್ಲೇ ಕುಂದ್ರು. ನಾ ಲಗುನ ಬಾ. ಹಾ ತಮ್ಮ, ಲಗುನ ಬರ್ತೀನಿ. ಬಾ ತಮ್ಮ, ಚಿನ್ನ ಕುಂತ. ಈ ಜೀವನದಾಗ ಎದ್ರಾಗ ಹೆದರ್ಬೇಡ, ಅದಾದ್ರೂ ತಿನ್ನು. ನಾ ಇರ್ತೀನಿ. ಜೀವನದಾಗ ಎದಕ್ಕೂ ಹೆದರ್ಬಾರ್ದ ಅಂತೀನಿ. ಈಗ ಇಷ್ಟ ತಿನ್ನ, ಮತ್ತೇನಾರ ಬಂದು ತಂದು ಕೊಡ್ತೀನಿ, ಆಯ್ತಾ? ಅನ್ನ ಹಾಕ್ತೀನಿ. ಹೋಗಿ ಬಾ ಬಾ, ಆ ಪ್ರಸಾದ ತಂದಿವಿ, ತಿನ್ಬಾ. ನಾವ್ ಅಲ್ಲಿ ಬಿಡ್ಲಪ್ಪ, ತಿನ್ನಲ್ಲ. ಕೊಡೋದ ಇಟ್ಕೊಟ್ಟಿರ್ತಾರ ಅವ್ರು. ಇಲ್ಲಿ ತೊಳಗೆ ತಿನ್ನು. ಹಿಂಗೆ ಇರ್ಬೇಕು ನೋಡ್ ದೋಸ್ತ, ನಾವು ಸಾಯುತ್ತೇನ. ಹಿಂಗ್ಯಾಕಂತಿಲ್ಲ, ನಮ್ ದೋಸ್ತಿ ಯಾವಾಗಿದ್ರು ಹಿಂಗ ಇರುತ್ತ ದೋಸ್ತ. ನಮ್ ದೋಸ್ತಿ ಮೇಲೆ ಯಾರ್ದು ಕಣ್ ಬಿಡ್ಬಾರ್ದು ದೋಸ್ತ. ಅಂದ್ರ ನೀ ದೊಡ್ಡ ಮನುಷ್ಯ ಬಿಡಪ್ಪ. ನಿಮ್ ತಮ್ಮನ ಮೇಲೆ ಪ್ರೀತಿ ಮಾಡ್ತಿಲ್ಲ ದೋಸ್ತ. ನಮ್ಮ ತಮ್ಮಗ ತಂದೆ ತಾಯಿ ಇಲ್ದಂಗ ನಾನ್ ನೋಡ್ಕೋಬೇಕು ದೋಸ್ತ. ಅಂದ್ರ ನೀ ದೇವ್ರಂತ ಮನುಷ್ಯ ಬಿಡಪ್ಪ. ಇಲ್ಲೇ ಹೋಗೋಣ ನಡಿ, ಬಾಲೆ ಹೋಗೋಣ. ಮನಿ ಹೋಗಿ ಊಟ ಗೀಟ ಮಾಡ್ ನಡಿ. ಓಂ ಬರೇಪ್ಪ. ಅಲ್ಲೋ ತಮ್ಮ, ಈಗ ನಿಮ್ಮ ಅಣ್ಣ ಏನಿದ್ದಾನಲ್ಲ, ನಿಮ್ಮ ಅಣ್ಣ ಎಷ್ಟು ಕಷ್ಟಪಟ್ಟನಂತ ತಿಳ್ಕೊಂಡಿ ನೀನು. ನಿಮ್ಮ ಅಣ್ಣ ನಿನಗೋಸ್ಕರ ಬಹಳ ಜೀವನನ ನೊಂದು ಬೆಂದು ಬಹಳ ಕಷ್ಟಪಟ್ಟು ತನ್ನ ಶ್ರಮದಿಂದ ನೋಡು, ಅಲ್ಲಿ ಇರುವಂತಹ ಹೊಲಗಳೆಲ್ಲ ನಿಮ್ಮವು. ಅವು ನಿಮ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಹೊಲ ತಗೊಂಡನವ. ಬಹಳ ಶ್ರಮಪಟ್ಟು ನಿಮ್ಮ ಅಣ್ಣ ಈ ಸ್ಥಿತಿಗೆ ಬಂದು ನೀನ್ ನಿಲ್ಸಿದಾನೆ. ನೀ ಏನ್ ಮಾಡ್ಬೇಕಂದ್ರೆ ಅವನಿಗೋಸ್ಕರ ಕಷ್ಟಪಟ್ಟು ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ತಗೊಂಡು ಅವನಿಗೆ ಒಳ್ಳೆ ಹೆಸರು ತರ್ಬೇಕಪ್ಪ ನೀನು. ಚೆನ್ನಾಗ್ ಓದ್ತೀಯಾ? ವೆರಿ ಗುಡ್. ಹಿಂಗೆ ತಮ್ಮನ ಮೇಲೆ ನನಗೆ ನಂಬಿಕೆ ಐತ್ರಿ. ನಮ್ ತಮ್ಮನ ಮೇಲೆ ಬಹಳ ನಂಬಿಕೆ ಐತಿ ನನಗೆ. ಹೌದು. ಯಾಕಂದ್ರ ನಾನ ಏನಿಲ್ಲ ಅಂದ್ರು ಅವಂಗೆಲ್ಲಾ ಮಾಡಿ ಹಾಕೇನ್ ನಾನು. ಯಾಕಂದ್ರ ಅವಂಗ ಏನಿಲ್ಲ ಅಂದ್ರು ನನಗ್ ತಿನ್ನಾಕ್ ಕೊಡ್ಲಿಲ್ಲ ಅಂದ್ರು ಅವಂಗ ಏನೋ ಒಂದು ಕಡಿಮೆ ಮಾಡಿಲ್ಲ. ಅವಂಗ ಒಂದ್ ತಂದೆ ತಾಯಿನ ನೆನಪು ಕೂಡ ಬರಕ್ ಮಾಡಿಲ್ಲ. ಹೌದಿಲ್ಲ? ಆಯ್ತಪ್ಪ, ನೋಡ್ರಿ. ಪ್ರೀತಿ ಹುಡುಗದಿ ನೀನು ನನ್ ಸ್ವಂತ ತಮ್ಮ ಇದ್ದಂಗ. ಅದಕ್ಕ ನಾ ಹೇಳ್ತಾ ಇದೀನಿ, ನೀನು ಚೆನ್ನಾಗ್ ಓದಿ ಒಳ್ಳೆ ಹೆಸರು ತರ್ಬೇಕು ನಿಮ್ಮ ಅಣ್ಣಗೆ. ಏನ್ ಲೇಪ, ನಮ್ ತಮ್ಮಗಂತ್ರ ಬುದ್ಧಿ ಕಳ್ಸಿದೆ. ಇಲ್ಲ ಹೇಳ್ತಿರ್ಬೇಕ ಸ್ವಲ್ಪ. ಆದ್ರ ನಮ್ ತಮ್ಮಗ ಅಷ್ಟು ಬಾಳ ನಂಬೇನ್ ನಾನು. ಬಾಳ ಒಳ್ಳೆವದನವ, ಬಾಳ ಒಳ್ಳೆವದನ್ ಕರೆ. ಆ ಹುಡುಗ ನೀ ಏನ್ ಮಾಡಕೋತಿ ಗೊತ್ತಾನೆ? ಅವನು ಕೇಳ್ದಾಗ ಅವನು ಏನಂತಾನ ಅದನ್ನ, ಮತ್ತ ಅವ್ನು ಕೇಳ್ದಾಗ ರೊಕ್ಕ ಕೊಡ್ತಿದಿ. ನಿನ್ಗೆ ಕೇಳ್ದೆ ಅವ ಕೈಗೆ ಕಿಸ್ಯಾಕ ಕೈ ಹಾಕಿ ರೊಕ್ಕ ತಗೊಂಡೋಗ್ತಾನ. ಅಷ್ಟೆಲ್ಲ ಮಾಡಿದ್ರೆ ನೀ ಸುಮ್ನೆ ಇರ್ತಿದಿ. ಅಲ್ಲಿ ಇರುವುದು ನಾವಿಬ್ರ ತಂದೆ ತಾಯಿರ್ಲ ಮಗ ಅಂತಂದ್ ಬೆಳೆಸೇನವ್ನ. ಹಿಂಗಾಗಿ ಅವಂಗ ಏನು ಕಮ್ಮಿ ಮಾಡಿಲ್ಲ ನಾನು. ತಗೋತಾನ ತಗೊಳ್ಳಿ, ಅವೇನ್ ಹಾಳು ಮಾಡುದಿಲ್ಲ ಅಂತ ನಂದೈತಿ. ತಿಂತಾನ ಉಂತಾನ ಚಟ ಗಿಟ ಏನೋ ಮಾಡುದಿಲ್ಲ. ಒಳ್ಳೆ ಹುಡುಗದ ನಾವ. ಹಿಂಗಾಗಿ ನಾವಂಗ ಎಲ್ಲಾ ಕೊಡ್ತೀನಿ, ಎಲ್ಲಾ ಮಾಡ್ತೀನಿ. ಹಿಂಗಾಗಿ ನಾ ಅವ್ನ ಬಾಳ ನಂಬೇನ ಅವ್ನ ನಾನು. ಹೌದಪ್ಪ, ತಂದೆ ತಾಯಿ ಇಲ್ದೇ ಇರಂತ ಮಗ ಅದನ ಕರೆ. ನಾನೇನ್ ಹೇಳೋದು, ಅವನು ನೀ ಕೊಟ್ಟಂಗೆಲ್ಲ ರೊಕ್ಕನ ಬಳಸ್ಕೊಂಡು
ಅಡ್ಡದಾರಿ ತುಳಿಬಾರ್ದನ್ನ ಉದ್ದೇಶ ಅಷ್ಟಲ್ಲಿ. ನೀನು ನನ್ನ ದೋಸ್ತ್ಲೆ ಮಗನ. ಇಲ್ಲ ಹಂಗ ಅಡ್ಡದಾರಿ ತುಳಿಲಾರ್ದಕ್ ನೀವ್ ಇರ್ತಿರ್ಲ ಅವ್ನ್ ತಿಳಿಸಿ ಹೇಳ್ರಿ. ನೀನು ಒಂದ್ ಅನ್ನಸ್ಥಾನನ ಐತಿ. ಹೌದಪ್ಪ, ನಾನು ಅಣ್ಣನ ಕರೆ. ನಾನು ಹೇಳ್ತಾ ಇರೋ ಉದ್ದೇಶ ಏನು, ಅತಿ ಮಕ್ಕಳಿಗೆ ರೊಕ್ಕ ಕೊಟ್ಟು 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 ನಾವು ಸಲಿಗೆ ಕೊಟ್ಬಿಟ್ರ ಆ ಮಕ್ಕಳು ಈಗಿನ ಕಾಲದಾಗ ಗೊತ್ತಲ್ಲ ನಿನಗೆ ಈ ದುನಿಯಾ ನಾ ಏನ್ರ ಮಾಡ್ಲಿ, ಹೊಲದಾಗ 1 ಎಕರೆ ಗ್ರಾನೈಟ್ ಹತ್ತವಾಗ ಸಿಕ್ಕಾಪಟ್ಟಿ ಕೋಟಿ ಗಂಟ್ಲೆ ರೊಕ್ಕ ಬಂತ. ಏನ್ ಮಾಡ್ಲಿ ನಾನ? ಸಿಕ್ಕಾಪಟ್ಟಿ ರೊಕ್ಕ ಐತಿ, ಹಾಳು ಮಾಡ್ಲಿ ಬಿಡು. ಇರೋ ಒಬ್ಬ ತಮ್ಮ ಅದನ್ನ. ಆದ್ರೇನು ಕೆಟ್ಟ ದಾರಿ ತುಳಿಬಾರ್ದು ಅನ್ನೋದು. ಅದ್ರ ಜೊತೆ ನೀವು ಇರ್ಲಿ ದಯಮಾಡಿ, ಪುಣ್ಯ ಬರತ್ ನಿಮಗೂ. ಅಲ್ಲ, ನಾವ್ ಯಾವಾಗ್ಲೂ ಇದ್ದೇ ಇರ್ತೀವಿ, ನಿನ್ನಿಂದ ಇದ್ದೇ ಇರ್ತೀವಿ. ಆದ್ರೆ ನಂದು ಉದ್ದೇಶ ಒಂದೇ ಅಪ್ಪ, ನಿನ್ ತಮ್ಮ ಅದನ್ನಲ್ಲ ಚೆನ್ನಾಗ್ ಓದಿ IAS ಆಫೀಸರ್ ಆಗಿ ಅವನು ಒಳ್ಳೆ ವಿದ್ಯಾ ತಗೊಂಡು IAS ಆಫೀಸ್ ದೊಡ್ಡ ಆಫೀಸರ್ ಆದ್ರೆ ಫಸ್ಟ್ ಖುಷಿ ಪಡೋ ಅಂತ ಜೀವ ನಾನಲ್ಲಿ ದೋಸ್ತ. ಹೌದಲಿಯಪ್ಪ. ನನಗೊಂದ್ ಕೊಳ್ಳಿ. ಹೋಗ್ಲಿ, ಇದ ಒಂದ ಇರೋದ್ ನನಗ. ಬಕಂದ ಐತ್ ಒಂದ್ ಕೊಳ್ಳಿ. ಲೇಪ ಆಗ್ಲೇ ಇಲ್ಲ, ಇವತ್ ನಿಂತ ಹಿಡ್ದು ರಾತ್ರಿ ಮಟ್ಟ ಇದ ಆಗ್ಬೇಕು. ನಾನ್ ನಿನ್ನಿಂತ್ರ ಒಂದ್ ಹಾಕ್ಯಂದಿಲ್ಲ. ಇದು ಇಲ್ಲ, ನನ್ ಜೀವನನೇ ಇಲ್ಲ ನಂದು. ನಿನ್ನಿಂತ್ರ ಒಂದು ತಿಂದಿಲ್ ಕೊಳ್ಳಿ. ಒಂದು ತಿನ್ಲಿಕ್ ಕೈ ಎಲ್ಲ ನಡ್ಗ ಕುಂದ್ಬಿಟ್ಟವು. ದಿನಾ ತಿನ್ನಾಕ ನಮ್ಗ ರೊಕ್ಕ ಇರಂಗಿಲ್ಲ. ಅವ ಸೂರ್ಯ ಒಬ್ಬ ಕಲ್ತ್ಬಿಟ್ರ ಅವ್ರೊಂದ್ ದೊಡ್ಡ ಶ್ರೀಮಂತ ಅಂತ, ಜಗ್ಗು ರೊಕ್ಕ ಆರಾಮ್ ಎಷ್ಟರ ತಿನ್ಬೋದು ಆಗ್ಲೇ. ಇದು ಒಂದ್ ಅವ ಸೂರ್ಯ ಕಲಿಸ್ಬಿಟ್ರ ಅವ್ರನ್ನ ಬಿಜನ್ ದುಡ್ಡು ಕೊಡ್ತಾನ. ನಮ್ಗ ಬೇಕಾದಂಗ್ ತಿನ್ಬೋದು, ನಾವು ರಾಜ ಆಗಿ ಮೆರಿಬೋದು ರೊಕ್ಕದಾಗ. ಹೌದ್ ನೋಡಿ, ಅವ್ನಿಗೆ ಹೆಂಗಾರ ಮಾಡಿ ಚಟ ಕಲಿಸ್ಬೇಕು. ಅವ್ನಿಗೆ ಕಲಿಸ್ಬೋದ್ಲಿ ಚಟನ. ಅವ್ರ ಅಣ್ಣನ ಮ್ಯಾಗ ಬಾಳ ಪ್ರೀತಿ ಐತಾನ, ಬಾಳ ಎದುರ್ತಾನ, ಬಾಳ ಗೌರವ ಐತಿ. ಅವ್ನಿಗೆ ಹೆಂಗ್ ಕಲ್ಸದಂತ ಒಳ್ಳೆ. ಇದನ್ನ ಅಲೋ ತಿಂದಂಗ ಅಲ್ಲಿ ಇದು ಒಮ್ಮೆ ತಿನ್ಸಿದ್ರಪ್ಪ ಅಂದ್ರ ಅವ ಇಲ್ಲೋಡ್ ಜೀವ ಪಡ್ದೆ ನಮ್ಮಿಂದ ಅಲ್ದಾಡ್ತಾನ. ಹೌದ್ಲೆ. ಬಂದ್ಲೆ ಸೂರ್ಯ ಇಲ್ಲೇ ಬಂದ್ ನೋಡ್ಲೆ. ಬಂದ ತಡಿ ಬಂದ. ಬಾರೋ ದೋಸ್ತ. ಬಾಲೇ ಸೂರ್ಯ. ಏನ್ ಮಾಡಾತಿರ್ಲೇ ದೋಸ್ತ್ರ? ಸುಮ್ಮನ ಕುಂತಿದ್ವಿ ನೋಡಪ್ಪ, ಹಂಗ ನೇಚರ್ ಚೆನ್ನಾಗಿತ್ತು. ಈ ಮನೆಗಿಂತ ಎದ್ದ ಬರಲ್ಲ ಅಲ್ಲಿ. ಏನ್ ಮಾಡ್ತಿ ಬಿಳ್ಳೆಪ್ಪ ಹೊರಗ್ ಬಂದ. ಹೌದಾ, ತಗೋ ಇಲ್ಲಿ ಒಂದು ಗುಟ್ಕ ಐತಿ, ಇದನ್ನ ಹಾಕ್ಯ. ನಾನು ಅಲೋ ತಿಂದು ಬಾಯಿ ಒಂದಿಟ್ಟು ನ್ಯಾಳಿಗೆ ಇದು ಆಗಿರ್ತೈತಿ. ಇದನ್ನ ಹಾಕಿ ಅಂದ್ರ ರುಚಿಯಾರ ನೋಡು ಒಮ್ಮೆ. ಇದನ್ನ ಅಪ್ಪ ನಮ್ಮ ಅಣ್ಣ ನನ್ನ ಮೇಲೆ ನಂಬಿಕೆ ಇಟ್ಟ, ನಾನಂಕ್ರ ಅಲ್ಲಿ ಬಿಡು. ಏನಾಗಲ್ಲ ಹಾಕಲಿ. ಜೀವನದಾಗ ಏನೈತಿ ಅಂತ ಮಾಡಿದ್ ಇದನ್ನ ಹಾಕಿಲಿಲ್ಲಪ್ಪ ಅಂದ್ರ ಇದನ್ನ ಜೀವನ ನಾಳೆ ನಮ್ಮ ಅಣ್ಣ ಗೊತ್ತಾದ್ರ ಅಡ್ಡ ಹೊಡೆಯಲ್ಲ. ನನ್ನ ಗೊತ್ತಾಗ್ಲಂಗ ಹಾಕಲಿ ದೋಸ್ತ. ನೋಡಿ ಇದನ್ನ ಹಾಕ್ಯಂದ್ರ ನಾಳೆ ಜೀವನದಾಗ ಹುಡುಗಿಯರ್ ಕೈ ಕೊಟ್ರ ಇದ ನಮ್ಮಿಂದ ಬರೋದು. ಹುಡುಗಿಯರ್ ಬರಲ್ಲ, ಕಲ್ಕ ಇದನ್ನ ಒಂದ್ 2 ಹಳ್ಳ ಹಾಕಿ. ಈಗ ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲ, ನೀನು ಮಿಕ್ಸ್ ಮಾಡಿ ಕೊಡ್ತೀನಿ. ಈ ತರ ಐತಿ ನೋಡೋದು ಮಿಕ್ಸ್ ಮಾಡೋದು. ಇದನ್ನ ಒಮ್ಮೆ ಮಿಕ್ಸ್ ಮಾಡಿ ಹಿಂಗ್ ಹೊಡಿತಪ್ಪ ಅಂದ್ರ ಅದ ಕಿಕ್ಕನ ಬೇರೆಲೆ. ಒಂದ್ 2 ಹಾಕಿ, ನಾನು ಒಂದ್ 2, ನೀನ್ ಒಂದ್ 2 ಇರಕ ಒಂದ್ ಆಗ್ಬೇಕು. ಇದು ಜೀವನನ ಇದು. ಬೇಕಾದಾಗ್ಲಿ ಅದು ನಾನ್ ನೋಡ್ತೀನಿ. ಹಾಕಿದೊಮ್ಮೆ ಅದನ್ನ ಟ್ರಿಲ್ಲರ್ ನೋಡಿ ಹಾಕ್ಯಂದೊಮ್ಮೆ. ಇನ್ನೊಂದ್ 2 ಹಳ್ಳ ಹಾಕ್ಯ, ಒಂದ್ ಹಳ್ಳಕ್ಕೆ ಇನ್ನೊಂದ್ ಹಾಕ್ಯ. ತಡಿಲಿ ಫಸ್ಟ್ ನೋಡ್ತೀನಿ. ಸೂರ್ಯ ನಿಮ್ಮ ಅಣ್ಣಗ ಗೊತ್ತಾದ್ರ ತಡಿಲಿಯಪ್ಪ. ಅವ ಫಸ್ಟ್ ಕಲಿಯದ 2 ಹಳ್ಳ ಹಾಕಿಲ್ಲ, ಆಮೇಲೆ ಅಲ್ಲಿ ಮತ್ತೆ ನಮ್ಮಿಂದ ಬರ್ತಾನವ. ಏನಾದ್ಲಿ ಏನ್ ಹಿಂಗ ಐತಲ್ಲ. ಅದು ಹಂಗ ಇರದ್ಲಿ, ಅದು ಹಾಕಿಲ್ಲ ಏನಾಗಲ್ಲ. ಅದನ್ನ ಇವತ್ತು ಇಷ್ಟು ನಾಳೆ ಇಷ್ಟು ಹಾಕಿ ಅದನ್ನ ಒಂದ್ ನೋಡೋಣ ಥ್ರಿಲ್ಲರ್ ನೋಡೊಮ್ಮೆ. ಅದನ್ನ ಏನಾರಾದ್ರಿ ಏನ್ ಮಾಡಿ ಅದು ಒಂದಲ್ಲೇ. ಇದು ಹಲೋಕ್ಕಿಂತ ಬಾರಿ ಬರತ್ ನೋಡಿ. ಇದು ಹಲೋಕ್ಕಿಂತ ಬಾರಿ ಸ್ಟ್ಯಾಂಡರ್ಡ್ ಐತಿ. ಹಾಕಿದ ಒಮ್ಮೆ ನೆಕ್ಸ್ಟ್ ನೀನ ಹಾಕಿಂತಿ, ನಮ್ ಕೈ ಕಸ್ಕೊಂಡ್ ಹಾಕಿಂತಿ. ನೀನ ಕೊಡ್ರಿ ಅಂತ ನಮ್ಮಿಂದ ಬರ್ತಿದ್ದಿ. ಈಗ ನಿಮ್ಮ ಅಣ್ಣಗ ಗೊತ್ತಾದ್ರ ನೀನ್ ಬೈತಾನ, ಗೊತ್ತಾಗ್ಲಿಲ್ಲ ಹಾಕಿದ್ರೆ ಬೈತಾನ. ಹಿಂಗ್ ತಿಂದ ಮನೆಗೆ ಉಳಿದ್ಬಿಡು, ಬಾಯ್ ತಕೊಂಡ್ಬಿಟ್ಟು ಕ್ಲಿಯರ್. ಏನು ಬರಲ್ಲ, ಬರಲ್ಲ. ಇದನ್ನ ಹಾಕ್ಯ ಈಗ ಒಂದ್ 2 ಹಳ್ಳ ಹಾಕ್ಯ. ಈಗ ನೀನ್ ನೆಕ್ಸ್ಟ್ ನಾಳೆ ನೀನ ನಮ್ ಕೈ ಕಸ ನೀನ ಹಾಕಿಂತಿ. ಅಷ್ಟು ಥ್ರಿಲ್ ಇದು. ಇಷ್ಟೆಲ್ಲ ಹೇಳಿದ್ರೆ ಕೇಳಲ್ಲ ಅಲ್ಲೇಪ್ಪ ನೀನು. ಹಾಕಿಲ್ಲ ಏನಾಗಲ್ಲ. ಹೆಂಗ ಅನಸ್ತೈತ್ಲೇ ದೋಸ್ತ? ಈಗ ಏನ್ ಲೇಟ್ ದೋಸ್ತ, ಇದು ಬರ್ಜೆ ಐತಿ. ಅದ ಅದಕ್ಕಪ್ಪ ಇದಕ್ ಅನ್ನೋದು ಚೆನ್ನಾಗೈತಿಲ್ಲ. ನಾವ್ ತಿನ್ನೋದು ಇದರಿಂದ. ನಾವು ಫಸ್ಟ್ ಗೆ 2 ಹಳ್ಳ ತಿಂತಿದ್ವಿ ದೋಸ್ತ. ಇದಕ್ ನಾಳಿಂದ ನಾನು ರೊಕ್ಕ ಕೊಡ್ತೀನಿ. ಆಯ್ತು, ಈಗ ನಮ್ಮ ಅಣ್ಣ ಬಂದು ಮತ್ತೆ ನಾನು ಓಡಾಡ್ಸಿ ಹೊಡ್ತೇನೆ. ನಾವ್ ಬಾಯ್ ತಕೊಂಡ್ ಹೋಗಲ್ಲ. ನಾಳೆ ಬಾಯ್ ತಕೊಂಡ್ ಹೋಗಿ ಹಲೋ ಹಾಕೊಂಡ್ ಹೋಗ್ಬಿಡ ಮನೆಗೆ. ಬಾ ನೀನ. ನಾಳೆ ಇಲ್ಲೇ ಬರ್ತೀನಿ ದೋಸ್ತ. ಬಕ್ರ ನಮ್ಗೆ ಇದು ಬೇಕಾಗಿತ್ತು. ಒಂದೊಂದ್ ತಿಂತಿದ್ವಲ್ಲ, 4 ತಿನ್ನ. ನೋಡಿ ನಾಳೆ ಬಾ, ಇಲ್ಲಿ ಇದಕ್ಕ ಬರಕ್ ನೋಡು. ನಾಳೆ ಓಕೆ ಬಾ, ಹೋಗಂಬಾ.
ಬಕ್ಕಂದ ನೋಡಿದ್ರೆ ₹1 ರೊಕ್ಕಿಲ್ಲ. ಬರ್ಬೋದು ತಡಿ, ಬಂದ್ರೆ ಬರ್ಬೋದು. ಕಾಯಿ ಇನ್ನೊಂದು 10 ನಿಮಿಷ. ಬಾ ಬಾ ಕುಂತ್ಕ ಬಾ. ಸ್ಟಾರ್ ಬಿಡ್ಕೊಳ್ಳಿ. ಸ್ಟಾರ್ ಲೇಪ್ ನಂದ 12 ಆಗವತ್ನ್ಯಾಗ ಏನ್ ಆಗಲ್ ಕೊಡು, ಐತೆ ಸ್ಟಾರ್ ನಂದ 12 ಐತಿ. ಹೌದಾ ಮಗನ, ಈ ಕೊಡಲ್ಲ ನೀ ಸ್ಟಾರ್. ನಾಳೆ ನಮ್ ಸೂರ್ಯ ತರ್ತಾನ ತಡಿ. ಸೂರ್ಯ ಹಾಕ್ಯಂತಾನ ಅವ ಏನ್ ಲೇಪ್ ಮುಂಚಾಕ್ ಏನ್ ಹಾಕ್ಯಂತಿದ್ದಿಲ್ಲ, ಈಗೇನ್ ಸ್ಟಾರ್ ಹಾಕ್ಯನ ಕಲ್ಸಿರೇನ್ಲಿ ಅವಾಗ. ಹೂನ್ಲೆ, ಮೊನ್ನೆ ನಾನು ಚಂದ್ರ ಅಲ್ಲಿ ಕುಂತಿದ್ವಿ, ಅವತ್ ಬಂದ್ಬಿಟ್ಟ ನಾವಾಗ ಸ್ಟಾರ್ ಹಾಕ್ಬಿಟ್ವಿ. ಹಂಗಾರಿ ಸ್ಟಾರ್ ಗೀರ ನಮ್ಗೇನ್ ಕಡಿಮೆ ಅಲ್ಲ ಬಿಡಲಿ. ಕಡಿಮೆ ಇಲ್ಲ ಲೇಪ, ಹಂಗಾಗಿ ಅವ ಚಂದ್ರ ಅವ ಸೂರ್ಯ ಬರೋದ್ ಕಾಯ್ ಕುಂತೀವಿ, ಇಷ್ಟಾದ್ರೂ ಬರವಲ್ರಿ ಲೇಪ. ಹಂಗಂದ್ರ ಸ್ಟಾರ್ ಗೀರ ಏನ್ ಕಡಿಮೆ ಇಲ್ಲ. ಹಂಗ ನಾವು ಎಳಿಬೇಕ್ಲೇ ದಾರಿಗೆ ಸರಿ ಪರಿ ಹೊಡ್ಯದ. ಏನ್ರಿ ಇಲ್ಲಿ ಕುಂತ್ಬಿಟ್ರಿ ಇಬ್ರು? ಕುಂದ್ರಲಿ, ಹಿಂಗ್ ಕಾಲ್ ಸರಿ ಕೇಸ್ ಬಾಯಿ. ನಾನು ಕುಂದ್ರವನ ನಡು ಕುಂದ್ರಬೇಕು. ಚಂದ್ರ ಕಾಯ ಕುಂತ ನಾನು ಇಲ್ಲಿ. ಹಂಗಲ್ಲೇ ಅಲ್ಲಿ ದಾರೆ ಬರಕ್ ಕುಂತಿದ್ದೆ, ಅಲ್ಲಿ ಒಬ್ಬ ಬಕ್ರ ಸಿಕ್ಲಿ. ಬಕ್ರ ಸಿಕ್ಲ ಅಂದ್ರ ₹30 ಎತ್ತಕ್ಕೆ 3 ಸಿಗರೇಟ್ ತಂದಿನಿ. 3 ಸಿಗರೇಟ್, 2 ಸಿಗರೇಟ್ನಾಗ ಇಬ್ರು ಸೇದನ್ರಿ, 3 ಒಂದ್ ಅರ್ಧ. ಸೂರಾಸಿಗೆ ಒಂದ್ ಹಾಕಿ ನಾಳೆ ₹30 ಯಾರ್ದೆಲ್ಲ ಅಲ್ಲದ ಬೇಡ. ನಾವು ಚಂದ್ರ ನೀ ಕರೆಕ್ಟ್ ಐತಿ ನೋಡಿ. ನಾಳೆ ಸೂರೇಶಿಗೆ ಒಂದ್ ಹೊಡೆಯೋದ್ ಕಲಿಸ್ಬಿಟ್ರ ಬಿಂದಾಸ್ ಪ್ಯಾಕ್ ಅಡ್ಡಿ ಹೊಡಿಬೋದು. ನಾನಿಂದ್ರ ಸಿಕ್ರೆಟ್ ಕಲ್ಸನ ಬರ್ಲವ ಬರ್ತಾನ ಅಂತ ಎಷ್ಟೊತ್ತಿಗೆ ಬರ್ತಾನ ನೋಡನ್ ಕಾಯ. ಸುರೇಶಿಗ ಸ್ಟಾರ್ ಹೊಡೆಯೋದ್ ಕಲ್ಸಿದಿಲ್ಲ, ಹೆಂಗಾರ ಮಾಡಿ ಕಲಿಸ್ಬೇಕು. ಸ್ಟಾರ್ ನೋಡಿಲಿ ಬೇಕಾದಷ್ಟು ತಂದು ಕೊಡ, ಇನ್ನೂ ಅದ ನೋಡಿಲಿ ಹಂಗ ಮಾಡಿ ಒಂದ್ ಸಿಗರೇಟ್ ಹೊಡೆಯೋದ್ ಕಲ್ಸನ ಅವಂಗ. ಅವನಿಗೆ ಸಿಗರೇಟ್ ಹೊಡೆದ ಏನ ಕಲ್ಸಿದ್ನಪ್ಪ, ಪ್ಯಾಕ್ ಅಂತಲಿ ಸಿಗರೇಟ್ ಹೊಡಿ ಅವನ ಬಂದ್ ನೋಡಲಿ ಗಾಡಿ ಸೌಂಡ್ ಬಂದ ಅವ ಇರ್ಬೇಕಂತ ಯಾಗಾರ ಅವನ ಬರ್ಲಿ ಸೂರ್ಯ ಬಂದ ಈ ಮಂದ್ಯ ನನ್ ಮೇಲೆ ಬಾಲೆ ಕುಂತ ಬಾಲಿ ಇಲ್ಲಿ ನಡಕ ಆ ಕಡೆ ಸರಿ ಇಲ್ಲಿ ಬಾಲೆ ಸುರೇಶ ಒಂದ ಕಡೆ ಕೂಡ್ಬಿಟ್ಟಿರಲ್ಲ. ಬಾಲೆ ನಿನ್ ಸಂಬಂಧ ದಾರಿ ಕಾಯ್ಕೊಂತಿದ್ವಿ ನಾವು. ಬಿಡ್ಲೇನ ಒಂದು ಸುರೇಶಿಗೆ ಹಿಂಗೆಲ್ಲ ಅಂತಾರ ಅನ್ಲೆ. ತಗೋ ಇಲ್ಲಿ ಇದು ಒಂದ್ ಹಾಕ್ಯಂದ ಉಳ್ಕೆಂತ ಪಿಚ್ಚಕ್ ಉಳ್ಕೆಂತ ಕುಂದ್ರ ಇಲ್ಲಿ. ಇದೇನ್ ಲೇಪ ಎಷ್ಟ್ ದಿನ ₹5 ಸ್ಟಾರ್ ತಿಂತಿದ್ರಿ, ಇವತ್ತಿಂದ ₹10 ಸ್ಟಾರ್ ತಿನ್ನ ಕುಂತಿದ್ರಿ. ನಮ್ದು ಲೈಫ್ ಚೇಂಜ್ ಆಗೈತ್ಲಿ. ₹5 ಬಿಟ್ಟು ಬಾಬಾ 120 ₹10 ಒಂದಿದ ತಿನ್ನ ಕಲ್ತಿ ನಾವ. ಇವನ್ನೆಲ್ಲ ಯಾರು ಕೊಡ್ತಾರೆ? ಮಾತಾಡ್ತಿದ್ ಬರೀ ತಿಂದ ಅಲ್ಲಿ ಉಳ್ಕಂತ ಕುಂದ್ರ. ನಾನು ಸುರೇಶ್ ಕೂಡ ಮಾತಾಡ್ತೀನಿ. ಸುರೇಶ ಅದನ್ನ ಅಂಗಡಿ ಕೊಟ್ಟು ಬಂದೆ, ಸ್ಟಾರಿಂದ ಮೊನ್ನೆ ತಗೊಂಡ್ ಬಂದಿದ್ದೆ ದೋಸ್ತ. ಈ ಬರವತ್ನ್ಯಾಗ ಕೊಟ್ಟು ಬನ್ನಿ ನೋಡ. ಕೊಟ್ಟು ಬಂದ್ಯಾ? ಆಡ ಇವತ್ತೊಂದ್ ಜಾದ ತಗೊಂಡ್ ಬಂದಿನ್ ಜಾದನ ಅದನ್ನ ಹೊಡಿತಪ್ಪ ಅಂದ್ರ ನೋಡಲಿ ನಿನ್ ಲೈಫ್ ಚೇಂಜ್ ಆಗತ್ತೆ ಇದ್ರಲಿಂತ್ರ. ತಗೋ ಇಲ್ಲಿ ಸಿಗರೇಟ್ ಅಲ್ಲಿ ಇಟ್ಕಲಿಯಪ್ಪ ನಾವ್ ಅಲ್ಲೇ. ಲೇ ಸಿಗರೇಟ್ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇದು ಒಮ್ಮೆ ಸೇದ್ ನೋಡೋಣ. ಇದು ಸೇದಾಗಲಿ ಹಚ್ಚಿ ಅಲ್ಲಿ ಹಸಿಗಲಿ ಸೇದಾಗಲಿ ಇಲ್ಲಿ ಸುಡ್ದೈತಿದ ಬಿಸಿ ಹಾಕದ, ಮತ್ತೆ ಒಂದ್ ತಗೋದು ಮತ್ತೆ ಒಂದ್ ಹಚ್ಚೋದು ಸೇದ್ ಸುಡತಿ ಹೋಗೋದು ಬಿಟ್ಟು ಬಿಡೋದನ್ನ ಬಿಟ್ಟು ಆಮೇಲೆ ಹೋಗಿ ಮನೆಗೆ ಸ್ಟಾರ್ ವಾಸನೆ ಬರ್ತಂದ್ರ ಯಾವ್ದಾರ ಒಂದು ಅಡಿಕೆ ಚೀಟ್ ಹಾಕ್ಯಂದ್ ಹೋಗಿ ನಿಮ್ಮ ಅಣ್ಣನ್ ಕೂಡ ಮಾತಾಡ್ಲಿ. ಮಾತಾಡ ಹೊತ್ನ್ಯಾಗ ಏನಾರ ಸಿಕ್ಬಿದ್ರು ಹೊಡ್ತೇನೆ ನಮ್ಮ ಅಣ್ಣ. ಬಾಯಿ ತಕೊಂಡ್ ಹೋಗ್ಲಿ, ಆಟು ಗೊತ್ತಾಗಲ್ಲ ಅಂದ್ರ ಹೋಗಿ ಬರ್ತೈತ್ಲಿ ವಾಸನಿ ಬಂದ್ರ. ಇದ್ರಲಿಂದ್ರ ಏನಾಗುತ್ತೆ ನೀ ಸೇದಿ ಮೇಲೆ ನಿನ್ನ ನನಗ್ ಬಂದ್ ಹೇಳ್ತಿದಿ. ಆಯ್ತು ದೋಸ್ತ ನೋಡ ನಮ್ ತಮ್ಮಲ್ಲಿ ಕಡಿ ಆಡ್ತೈತ್ಲಿ ಜಲ್ದಿ ಹಚ್ಚಲಿ ಜಲ್ದಿ ಹಚ್ಚಲಿ. ಏ ಜಗ್ಲೆ ನೀನು ಜಗ್ಲೆ ಭತ್ತ ಬಿತ್ತಿ ಏನಮ್ಮ ಮರ್ಯ ಸಾಕಾಗಿ ಹೋತ್. ಈಗ ನಾವು ನಾಟಿ ಮಾಡಿದ್ವಲ್ಲ ಅವು
ಬೆಳಿ ಚೆನ್ನಾಗ್ ಬಂದ್ರ ಚಲೋ ಮಾರಿಯ ನಮ್ ರೈತರ ಕಷ್ಟ ಏನ್ ಹೇಳ್ತಿ ಮಾರಿ ರೈತರ ಬಾಳಿ ಸಿಕ್ಕರೆ ಬಾಳ ಕಷ್ಟ ಐತಿ ಮಾರ್ರೆ. ದೊಡ್ಡ ಕಷ್ಟ ರೈತರ ಬಾಳಿ ಅಂದ್ರೆ ಏನ್ ಮಾಡ್ರಿ ನೀವು ಒಮ್ಮೆ ಆ ದೇವ್ರ ಭಗವಂತನ ಕಾಯ್ಬೇಕು ನಮ್ಮ ರೈತರ ಮಳಿ ಬಂದ್ರ ಬೆಳಿ ಬರಂಗಿಲ್ಲ ಬೆಳಿ ಬಂದ್ರ ಮಳಿ ಇರಂಗಿಲ್ಲ ನಮ್ಮ ಹಣೆ ಬರ ರೈತರ ಕಷ್ಟ ದೊಡ್ಡ ಭಗವಂತ ದೊಡ್ಡ ಭಗವಂತನ ಕಾಪಾಡ್ಬೇಕ್ರಪ್ಪ ಏನ್ ಮಾಡೋದಜ್ಜ ಇದು ಏನೇನ್ ನೋಡ್ರಿ ಹಂಗಾರಿ ಭಗವಂತ ಸುಸ್ತಾಗ್ಬಿಟ್ಟೆ ಅಲ್ಲೋ ಸಿದ್ದಣ್ಣ ಈಗ ನಮ್ಮ ದೋಸ್ತ ಅದನಲ್ಲ ಮಹೇಶ ಹೌದಲ್ ಸರ್ ಮಹೇಶ್ ಅದನಲ್ಲ ಅವ್ನ ತಮ್ಮಗೋಸ್ಕರ ಎಷ್ಟ್ ಕಷ್ಟ ಪಡ್ತಾ ಇದ್ದಾನೆ ಹೌದ್ರಿ ಅವ್ರ ತಮ್ಮನ ಮೇಲೆ ಬಂಗಾರ ಬಾಳ ಜೀವ ಇಟ್ಟನ್ರಿ ಅಂತ ಇವಟ್ಟನಲ್ಲ ಅವ ನೋಡಿಲೆ ಅವನ್ ತಮ್ಮನ್ನ ಹಂಗ್ ಓದಿಸ್ಬೇಕು ಹಿಂಗ್ ಓದಿಸ್ಬೇಕು ಅನ್ನೋದು ಬಾಳ ಕನ್ಸ್ಕೊಂಡನವ ಜಗ್ ಕಷ್ಟ ಪಡ್ತೇನ್ರಿ ಜಗ್ ಕಷ್ಟ ಪಟ್ಟಾನ ರೈತರ ಕಷ್ಟ ದೇವ್ರಪ್ಪಲ್ಲ ಆ ನಮಗೆ ಕಷ್ಟ ಪಡ್ತೇನೆ ತಮ್ಮ ಸಲುವಾಗಿ ಹೇಳ್ಬಾರ್ದು ಜೀವ ಇಟ್ಕೊಂಡ ನಾವು ಏಟ್ ಖರ್ಚಾದ್ರೂ ಕೂಡ ಆ ಭಗವನ್ನ ಕಾಪಾಡ್ಬೇಕ್ರಿ ರೊಕ್ಕ ಕೊಟ್ಟು ಅವ್ನ ಬಗ್ಗೆ ಬಾಳ ಆಸೆ ಇಟ್ಟನ್ರಿ ನೋಡಿದಿಲ್ಲ ನಮ್ಗ ಒಂದ್ ವರ್ಷ ಮಳಿ ಆಕೈತಿ ಒಂದ್ ವರ್ಷ ಮಳಿ ಕೈ ಕೊಟ್ಬಿಡ್ತೈತಿ ಮಳಿ ಕೈ ಕೊಟ್ರು ದಳ್ಳಾಳಿಗಳು ಅದರಲ್ಲ ಅವ್ರ ಅರ್ಧ ಕಾಟ ಅವ್ರದ್ದು ಏನ್ ನೋಡು ನಮ್ಗ ಬೆಳಿ ಚೆನ್ನಾಗ ಭತ್ತ ತೆಗಿತೀವಿ ವರ್ಷ ಚಲೋ ಭತ್ತ ತೆಗಿತೀವಿ ಒಳ್ಳೆ ರೇಟ್ ಕೊಡಂಗಿಲ್ಲ ಅಂತ ಒಳ್ಳೆ ರೇಟ ಕೊಡಂಗಿಲ್ಲ ನಮ್ಮ ರೈತರ ಹಣೆ ಬರ ದೇವರೇ ಕಾಪಾಡ್ಬೇಕು ನೋಡ್ರಿ ರೈತರನ್ನ ಈಗ ಅವ್ರ ದಲಾಲಿ ಹಮಾಲಿ ಎಲ್ಲಾ ತೆಗೆದ್ ನಮ್ಗ್ ಕೊಡ್ಬೇಕಲ್ಲ ಅವ್ರದ್ದು ಕಷ್ಟ ಐತ್ ಬಿಡು ಇಲ್ಲ ಅನ್ನಲ್ಲ ರೈತರ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ ರೈತರ ರಕ್ತ ಇರ್ತಾರ ಈಗಿನ ಕಾಲದಾಗ ಜನ ಅವ್ರು ರೈತರ ಎಷ್ಟು ಕಷ್ಟ ಪಡ್ತಾರ ಗೊತ್ತಿಲ್ಲ ಅವ್ರಿಗೆ ನೋಡು ನಾವು ಉತ್ತಿ ಬಿತ್ತಿ ಆ ಭೂತಾಯಿ ನಮಗೋಸ್ಕರ ಕೈ ಹಿಡಿದು ನಮ್ಮನ್ನ ಬೆಳ್ಸ್ಯಾಳ ಈ ರೈತರನ್ನ ಬೆಳ್ಸ್ಯಾಳ ಅಂದ್ಮೇಲೆ ಈ ರೈತರ ಕಷ್ಟ ಅದಕ್ಕನು ಈ ರೈತರ ಕಷ್ಟಕ್ಕ ಮಕ್ಕಳನ್ನ ಹೆಣ್ಮಕ್ಳನ್ನ ರೈತರ ಮಕ್ಕಳಿಗೆ ಕೊಡ್ಬೇಕು ಅನ್ನೋದೇ ಬರಂಗಿಲ್ಲ ಅವ್ರಿಗೆ ಅಲ್ರಿ ಅವರು ಎಲ್ಲ ಏನ್ ನೋಡ್ತಾರೆ ಈಗಿನ ಕಾಲದಾಗ ಬರೇ ಓದಿದವರು ನೌಕರಿ ಇದ್ದಾರು ನೌಕರಿಯಾರನ್ನ ಕೇಳ್ತಾರೆ ರೈತರ ಮಕ್ಕಳಿಗೆ ಬೆಲೆನೇ ಇಲ್ಲ ರೈತರ ಮಕ್ಕಳಿಗೆ ಬೆಲೆನೇ ಇಲ್ಲ ಸಾಕು ಒಳ್ಳೆಯರ